ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ಸೊ ಫೆಬ್ರವರಿ ಮಂತ್ ರೀಡಿಂಗ್ ಮಾಡಿಲ್ಲ, ಬಟ್ ಎಲ್ಲರೂ ಯಾರು ನನ್ನ ಚಾನಲನ್ನು ಫಾಲೋ ಮಾಡ್ತಾ ಇದ್ರೆ ನೀವೆಲ್ಲ ಮಂತ್ ಡಿಕ್ಲರೇಷನ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಇನ್ ಕೇಸ್ ಯಾರಾದರೂ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಮ್ಯಾನಿಫೆಸ್ಟೇಷನ್ ಅನ್ನೋ ಒಂದು ಪ್ಲೇ ಲಿಸ್ಟಲ್ಲಿ ಮಂತ್ ಡಿಕ್ಲರೇಷನ್ ವಿಡಿಯೋ ಇದೆ, ಅದನ್ನು ನೋಡಿಕೊಂಡು ಈಗಲೂ ಕೂಡ ನೀವು ಮಾಡಬಹುದು. ಓಕೆ, ಎಸ್, ಇಲ್ಲಿ ಏಂಜಲ್ ಗೈಡೆನ್ಸನ್ನು ನಾನು ಇಟ್ಟಿದ್ದೀನಿ. ನೋಡೋಣ ನಿಮ್ಮ ಲವ್ ಲೈಫ್ ಬಗ್ಗೆ ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾರೆ ಅಂತ. ಸೊ 2 ಪೈಲ್ಗಳನ್ನು ಇಟ್ಟಿದ್ದೀನಿ, ಒಂದು ಸೆಲೆನೈಟ್ ಆ್ಯಂಡ್ ಇನ್ನೊಂದು ಮೂನ್ ಸ್ಟೋನ್. ಸೊ ಇದನ್ನು ಪೈಲ್ 1 ಆಗಿ ಚೂಸ್ ಮಾಡ್ಕೋಬೋದು ಆ್ಯಂಡ್ ಮೂನ್ ಸ್ಟೋನನ್ನು ಪೈಲ್ 2 ಆಗಿ ಚೂಸ್ ಮಾಡ್ಕೊಬೋದು. ಸೊ ನಿಮ್ಮ ಲವ್ ಲೈಫ್ಗೆ ಏನು ಗೈಡೆನ್ಸ್ ಕೊಡ್ತಾರೆ ಏಂಜಲ್ಸ್ ಅಂತ ನೋಡೋಣಂತೆ. ಮೊದಲನೇದು ಪೈಲ್ 1 ಸೆಲೆನೈಟ್. ಸೊ ನಿಮ್ಗೇನಾದರೂ ಕನ್ಫ್ಯೂಸ್ ಆಗ್ತಾ ಇದ್ದರೆ ನಾನು ಯಾವುದನ್ನು ಚೂಸ್ ಮಾಡಬೇಕು, ಏಂಜಲ್ಸ್ ನನಗೇನು ಮೆಸೇಜ್ ಕೊಡೋಕೆ ರೆಡಿ ಇದ್ದಾರೆ ಅಂತ ಕನ್ಫ್ಯೂಷನ್ ಇದ್ದರೆ 2 ಚೀಟಿಗಳನ್ನು ಮಾಡ್ಕೊಳ್ಳಿ. ಒಂದರಲ್ಲಿ ಪೈಲ್ 1 ಅಂತ ಬರೀರಿ, ಇಲ್ಲ ಸೆಲೆನೈಟ್ ಏಂಜಲ್ ಅಂತ ಬರೀರಿ. ಇನ್ನೊಂದು ಚೀಟಿಯಲ್ಲಿ ಮೂನ್ ಸ್ಟೋನ್ ಅಥವಾ ಪೈಲ್ 2 ಅಂತ ಬರೆದ್ಬಿಟ್ಟು ಆ ಚೀಟಿನ ಪಿಕ್ ಮಾಡಿ. ಯಾವುದು ಬಂದಿರುತ್ತೆ ಅದು ನಿಮಗೆ ಏಂಜಲ್ಸ್ ಕೊಡ್ತಿರೋ ಗೈಡೆನ್ಸ್ ಅಂತ ಹೇಳ್ಬೋದು. ಓಕೆ, ಎಸ್, ಬನ್ನಿ ಫಸ್ಟು ಪೈಲ್ 1 ಚೂಸ್ ಮಾಡೋಣ. ಓಕೆ, ಪೈಲ್ 1 ಯಾರು ಚೂಸ್ ಮಾಡಿದ್ದಾರೆ ಅವ್ರಿಗೆ ಈ ರೀಡಿಂಗ್. ಇದು ಒಂದು ಜನರಲ್ ಗೈಡೆನ್ಸ್, ಪ್ಲೀಸ್ ಟೇಕ್ ವಾಟ್ ರೆಸೊನೇಟ್. ಆ್ಯಂಡ್ ಪರ್ಸ್ನಲ್ ರೀಡಿಂಗಿಗೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಲವ್ ಕ್ಯಾಂಡಲ್ ರಿಚುವಲನ್ನು ಮಾಡ್ತಾ ಇದ್ದೀನಿ. ನಾನು ಕಮ್ಯುನಿಟಿಯಲ್ಲಿ ಪೋಸ್ಟ್ ಹಾಕಿದ್ದೆ, ಬಟ್ ವಿಡಿಯೋಸ್ ಮಾಡಿರಲಿಲ್ಲ, ಹಾಗಾಗಿ ಹೇಳಿರಲಿಲ್ಲ. ಯಾರಾದರೂ ಬುಕ್ಕಿಂಗ್ ಮಾಡ್ಕೊಳ್ಳೋದಿದ್ರೆ ದಯವಿಟ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಓಕೆ, ಎಸ್, ಇಲ್ಲಿ 4 ಕಾರ್ಡ್ಸ್ಗಳನ್ನು ತೊಗೊಂಡಿದ್ದೀನಿ. ನೋಡೋಣ ಏನು ಬಂದಿದೆ ಅಂತ. ಪರ್ಫೆಕ್ಟ್ ಟೈಮಿಂಗ್. ಓಕೆ, ಬಿಗ್ ಹ್ಯಾಪಿ ಚೇಂಜಸ್. ವಾವ್, ದಟ್ಸ್ ಗ್ರೇಟ್. ಲುಕ್ ಫಾರ್ ಅ ಸೈನ್. ಆ್ಯಂಡ್ ಇನ್ನೂ ಒಂದು ಕಾರ್ಡು ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಅಂತ ಇದೆ. ಸೂಪರ್, ವೆರಿ ನೈಸ್. ಆ್ಯಕ್ಚುಲಿ ಇವಾಗ ನಿಮ್ಮ ರಿಲೇಷನ್ಶಿಪ್ ಒಂದು ಹಂತಕ್ಕೆ ಬರ್ತಾ ಇದೆ ಅಂತ ಅನಿಸುತ್ತೆ. ಬಿಗ್ ಹ್ಯಾಪಿ ಚೇಂಜಸ್ ಬರಲಿದೆ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ. ತುಂಬ ಒಂಥರ ಟೈಮ್ ಸರಿ ಇಲ್ಲ, ಅಥವಾ ಏನು ಟೈಮಪ್ಪ ಇದು, ನನ್ನ ಟೈಮೇ ಸರಿ ಇಲ್ಲ ಈ ಸಂಬಂಧಗಳ ವಿಚಾರದಲ್ಲಿ ಅಂತ ಏನು ಭಾವನೆ ಇತ್ತಲ್ಲ ಅದೆಲ್ಲ ಹೊರಟೋಗ್ತಾ ಇದೆ. ಆದಷ್ಟು ಮೆಡಿಟೇಷನ್ ಮಾಡಿ. ತುಂಬ ನೆಗೆಟಿವ್ ಥಾಟ್ಸ್ ಇಟ್ಕೋಬೇಡಿ ರಿಲೇಷನ್ಶಿಪ್ ಬಗ್ಗೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಏನಾಗಿರುತ್ತೆ, ಕೆಲವರಿಗೆ ಬ್ರೇಕಪ್ ಆಗಿರುತ್ತೆ ಆ್ಯಂಡ್ ಹೊಸ ರಿಲೇಷನ್ಶಿಪ್ಗೆ ಎಂಟರ್ ಆಗಿರ್ತೀರ, ಆದರೂ ಕೂಡ ಹಳೆ ಬ್ರೇಕಪ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರ. ಆ್ಯಂಡ್ ಅವ್ರು ಹೇಗೆ ಮೋಸ ಮಾಡಿದ್ರು, ಇವರು ಅದೇ ರೀತಿ ಮೋಸ ಮಾಡ್ಬೋದಾ ನನಗೆ ಅನ್ನೋ ಥಾಟ್ಸ್ಗಳಲ್ಲಿ ಇರ್ತೀರ. ಸೊ ಆ ಥರ ಥಾಟ್ಸ್ಗಳನ್ನು ಇಟ್ಕೋಬೇಡಿ, ನೆಗೆಟಿವ್ ಎಫೆಕ್ಟ್ ಕೊಡುತ್ತೆ ಅದು. ಇನ್ನು ಆಪೋಸಿಟ್ ಪರ್ಸನ್ಗೆ ಆ ಕೆಲಸನ ಮಾಡೋ ಥರ ನಿಮ್ಮ ಸಬ್ಕಾನ್ಷಿಯಸ್ಲಿ ನೀವು ಬಿಲೀವ್ ಮಾಡಿಬಿಡ್ತೀರ. ಸೊ ಆ ರೀತಿ ನೀವು ಮಾಡ್ಕೋಬೇಡಿ. ಜಾಸ್ತಿ ಮೆಡಿಟೇಷನ್ ಮಾಡಿ, ಅಟ್ಲೀಸ್ಟ್ ಒಂದು 5-10 ಮಿನಿಟ್ಸ್ ಎವ್ರಿ ಡೇ ಮೆಡಿಟೇಷನನ್ನು ಮಾಡಿ. ಸೊ ಏಂಜಲ್ಸ್ ಮ್ಯೂಸಿಕ್ ಅಂತ ಏನಾದರೂ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಾಕಷ್ಟು ಮ್ಯೂಸಿಕ್ಗಳು ಸಿಗುತ್ತೆ, ಒಳ್ಳೆ ಟ್ಯೂನ್ಸ್ ಇರುತ್ತೆ. ಅದನ್ನು ಹಾಕ್ಕೊಂಡು ಆರಾಮಾಗಿ ಒಂದು 5-10 ನಿಮಿಷ ಮೆಡಿಟೇಷನನ್ನು ಮಾಡಿ. ಸೊ ಮೆಡಿಟೇಷನ್ ಮಾಡಬೇಕಾದ್ರೆ ಮಾಡೋಕ್ಕೂ ಮುಂಚೆ ನಿಮ್ಮ ಕಣ್ಣುಗಳನ್ನು ಕ್ಲೋಸ್ ಮಾಡಿ ಅದರಲ್ಲಿ ಹೇಳಿ, ನಿಮ್ಮ ಮನಸ್ಸಲ್ಲೇ ಹೇಳ್ಕೊಳ್ಳಿ, ಏನು ತೊಂದರೆ ಇಲ್ಲ. ಮನಸ್ಸಲ್ಲಿ ಏನಂತ ಹೇಳ್ಕೊಳ್ಳಿ ಅಂದರೆ, ಏಂಜಲ್ಸ್ ಪ್ಲೀಸ್ ನೀವೇ ನನಗೆ ಆನ್ಸರ್ ಕೊಡಿ, ದಾರಿ ತೋರಿಸಿ, ಇವತ್ತೇನಾದರೂ ಒಂದು ಸೈನನ್ನು ಕೊಡಿ ಅಂತ ಕೇಳ್ಕೊಳ್ಳಿ. ಹೇಗಾದರೂ ಮಾಡಿ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಎಂಥ ಸೈನ್ ಆದರೂ ಸಿಗಬಹುದು. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಹುಡುಗನ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಿರುತ್ತೆ ಅಂತ ಅಂದ್ಕೊಳ್ಳಿ. ಅಂದರೆ ನೀವೀಗ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರ್ತೀರ, ಹುಡುಗನ ಬಗ್ಗೆ ಇನ್ಫಾರ್ಮೇಷನ್ ಬೇಕಿರುತ್ತೆ. ಎಷ್ಟು ಹುಡುಕಿದ್ರು, ನೀವು ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕಿದ್ರು ಎಲ್ಲ ಕಡೆ ಬ್ಲಾಕ್ ಆಗಿದ್ದೀರ, ಯಾರೂ ಅವ್ರ ಫ್ರೆಂಡ್ಸ್ ಕಾಂಟ್ಯಾಕ್ಟಿಗೆ ಸಿಗ್ತಿಲ್ಲ, ಯಾರೂ ನಿಮಗೆ ಮಾತಾಡಿಸ್ತಿಲ್ಲ ಅಂದಾಗ ಜಸ್ಟ್ ಅಟ್ಲೀಸ್ಟ್ ಒಂದು 11 to 28 ಡೇಸ್, ಓಕೆ, 11ರಿಂದ 28 ದಿನನಾದರೂ ಎವ್ರಿ ಡೇ 5 to 10 ಮಿನಿಟ್ಸ್, 5 ಮಿನಿಟ್ಸ್ ಮಾಡ್ಬೋದು, ಇಲ್ಲ 10 ಮಿನಿಟ್ಸ್ ಮಾಡ್ಬೋದು. ಇನ್ನೂ ಜಾಸ್ತಿ ಮಾಡಿದ್ರೆ ಇನ್ನೂ ಸೂಪರಾಗಿರುತ್ತೆ. ಜಸ್ಟ್ ಕಣ್ಣನ್ನು ಕ್ಲೋಸ್ ಮಾಡ್ಕೊಳ್ಳಿ, ಯಾವುದಾದ್ರೂ ಒಂದು ಮೂದಿಂಗ್ ಮ್ಯೂಸಿಕ್ ಹಾಕ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಏಂಜಲ್ ಮೆಡಿಟೇಷನ್ ಮ್ಯೂಸಿಕ್ ಅಂತೆಲ್ಲ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸಿಕ್ಕಾಪಟ್ಟೆ ಸಿಗುತ್ತೆ, ಅದನ್ನು ಹಾಕ್ಕೊಳ್ಳಿ. ಕೇಳಿಸ್ಕೋತಾ ಏಂಜಲ್ಸಿಗೆ ಕೇಳಿ, ಏಂಜಲ್ಸ್ ಪ್ಲೀಸ್ 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 ನನಗೆ ಒಂದು ದಾರಿ ತೋರಿಸಿ, ನನಗೆ ಒಂದು ಸೈನ್ ಕೊಡಿ. ಓಕೆ,
ಆಲ್ರೆಡಿ ಲುಕ್ ಫಾರ್ ಎ ಸೈನ್ ಅಂತ ಇದೆ, ಬಟ್ ಎಷ್ಟೋ ಜನ ಏಂಜಲ್ಸ್ಗಳಿಗೆ ಕನೆಕ್ಟ್ ಆಗಿರೋಲ್ಲ. ಆ ರೀಸನ್ಗೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ಸೈನ್ ಕೊಡಿ ಪ್ಲೀಸ್ ಅಂತ ಕೇಳಿಕೊಂಡು, ಯಾರಾದರೂ ಹೇಗಾದರೂ ಏನಾದರೂ ಒಂದು ಸೈನ್ ನನ್ನ ಹುಡುಗನ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಸಿಗಲಿ ಅಂತ ಕೇಳಿಕೊಂಡು ಪ್ರಯತ್ನ ಪಡಿ. ಹೇಗಾದರೂ ನಿಮಗೆ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಬಿಗ್ ಹ್ಯಾಪಿ ಚೇಂಜಸ್ ಅಂತ ಕೂಡ ಇದೆ, ಪರ್ಫೆಕ್ಟ್ ಟೈಮಿಂಗ್ ಅಂತ ಕೂಡ ಇದೆ. ನೀವು ಈ ವಿಡಿಯೋನ ನೋಡ್ತಾ ಇರೋದು ಒಂದು ಪರ್ಫೆಕ್ಟ್ ಟೈಮಿಂಗ್ ಅಂತಲೇ ಹೇಳಬಹುದು. ಸೊ ಏಂಜಲ್ಸೇ ಈ ಒಂದು ವಿಡಿಯೋನ ನಿಮಗೆ ನೋಡೋ ಥರ ಮಾಡಿದ್ದಾರೆ. ಆ್ಯಂಡ್ 100% ನಿಮ್ಮ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಚೇಂಜಸನ್ನು ನೋಡ್ತೀರಾ. ಡೋಂಟ್ ವರಿ. ಓಕೆ, ಸೊ ಆ್ಯಂಡ್ ಲವ್ ಪ್ಲೇಲಿಸ್ಟಲ್ಲಿ ನಿಮಗೆ ರಿಚುವಲ್ಸ್ ಎಲ್ಲ ಇದೆ, ಅದನ್ನು ಕೂಡ ನೀವು ಮಾಡ್ಕೋಬಹುದು. ಆದಷ್ಟು ಏಂಜಲ್ ನಂಬರ್ಸ್ ಎಲ್ಲ ಕಂಡಾಗ ವಿಶ್ ಮಾಡ್ಕೊಳ್ಳಿ, ಜಾಸ್ತಿ ಪ್ರೇಯರನ್ನು ಮಾಡಿ. ಆ್ಯಂಡ್ ಯೂನಿವರ್ಸ್ ಜೊತೆ ಯಾವಾಗಲೂ ಕನೆಕ್ಟೆಡ್ ಆಗಿರಿ. ನೆಗೆಟಿವ್ ಎಮೋಷನ್ಸ್ ಅಥವಾ ನೆಗೆಟಿವ್ ಥಾಟ್ಸ್ಗಳನ್ನು ಇಟ್ಕೊಳ್ಳೋಕೆ ಹೋಗಬೇಡಿ. ಓಕೆ, ಸೊ ಏಂಜಲ್ಸ್ಗೆ ಗ್ರ್ಯಾಟಿಟ್ಯೂಡ್ ತೋರಿಸೋದನ್ನು ಮರಿಬೇಡಿ. ಕಾಮೆಂಟ್ ಸೆಕ್ಷನಲ್ಲಿ ಥ್ಯಾಂಕ್ ಯು ಏಂಜಲ್ಸ್ ಅಂತ ಹಾಕಿ, ಆ್ಯಂಡ್ ಶೋ ಮಿ ಎ ಸೈನ್ ಅಂತ ಹಾಕಿ. ಲೆಟ್ಸ್ ವೆಯ್ಟ್ ಫಾರ್ ದ ಸೈನ್. ಥ್ಯಾಂಕ್ ಯು. ಯಾರೆಲ್ಲ ಮೂನ್ ಸ್ಟೋನನ್ನು ಚೂಸ್ ಮಾಡಿದ್ರಾ ಅವರು ಪೈಲ್ 2 ಆಗಿರ್ತೀರ. ಲೆಟ್ಸ್ ಸಿ ಏಂಜಲ್ಸಿಂದ ನಿಮಗೆ ಏನು ಮೆಸೇಜ್ ಇದೆ ಅಂತ ನೋಡೋಣ. 4 ಕಾರ್ಡ್ಗಳನ್ನು ಪಿಕ್ ಮಾಡ್ತೀನಿ. ಸೊ ಪಿಕ್ ಮಾಡಬೇಕಾದ್ರೆ ನೀವು ಏಂಜಲ್ಸಲ್ಲಿ ಕೇಳ್ಕೊಳ್ಳಿ, ಒಳ್ಳೆ ಲವ್ ಮೆಸೇಜ್ ಬರಲಿ, ನನ್ನ ರಿಲೇಷನ್ಶಿಪ್ ಬಗ್ಗೆ ನನಗೆ ಒಳ್ಳೆ ಒಂದು ಕ್ಲಾರಿಟಿ ಬರಲಿ ಅಂತ. ಆ್ಯಂಡ್ ನಾನು ಕ್ಯಾಂಡಲ್ ರಿಚುವಲನ್ನು ಮಾಡ್ತಾಯಿದ್ದೀನಿ. ಅದನ್ನು ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಮಾಡಿದ್ದೆ, ಬಟ್ ಯಾವುದೇ ವೀಡಿಯೋಸ್ ಮಾಡಿರಲಿಲ್ಲ, ಆ ರೀಸನ್ಗೆ ಹೇಳಿರಲಿಲ್ಲ. ನಿಮಗೇನಾದರೂ ನಿಮ್ಮ ಲವ್ ಲೈಫ್ ಇಂಪ್ರೂವ್ ಮಾಡ್ಕೋಬೇಕು ಅಂತಂದರೆ ಕ್ಯಾಂಡಲ್ ರಿಚುವಲನ್ನು ಬುಕ್ ಮಾಡ್ಕೋಬೋದು. ಅದು ವ್ಯಾಲೆಂಟೈನ್ಸ್ ಡೇಗೆ ಫೆಬ್ರವರಿ 14th ಮಾಡ್ತಾಯಿದ್ದೀನಿ. ಎಸ್, ನೋಡೋಣ ಫಸ್ಟ್ ಕಾರ್ಡಲ್ಲಿ ಏನಿದೆ. ಡೋಂಟ್ ಸ್ಟಾಪ್. ಓಕೆ, ಲುಕ್ ಫಾರ್ ಎ ಸೈನ್. ಈವನ್ ಪೈಲ್ 1ಗೆ ಲುಕ್ ಫಾರ್ ಎ ಸೈನ್ ಬಂದಿತ್ತು. ರಿಮೇನ್ ಪಾಸಿಟಿವ್. ಓಕೆ, ನೋ ನೀಡ್ ಟು ವರಿ. ನೈಸ್, ಸೂಪರ್ ಕಾರ್ಡ್ಸ್. ಓಕೆ, ಅವ್ರಿಗೂ ಕೂಡ ಲುಕ್ ಫಾರ್ ಎ ಸೈನ್ ಅಂತ ಬಂದಿತ್ತು. ಸೊ ಹಾಗಾಗಿ ನಾನು ಅವ್ರಿಗೆ ಒಂದು ಸಣ್ಣ ಗೈಡೆನ್ಸನ್ನು ಕೊಟ್ಟೆ, ಅದನ್ನು ನಿಮಗೂ ಹೇಳ್ಬಿಡ್ತೀನಿ. ಹಾಗಾದರೆ ಲುಕ್ ಫಾರ್ ಎ ಸೈನ್ ಬಂದಿರೋದ್ರಿಂದ ಏನು ಹೇಳಿದೆ ಅಂತ ಹೇಳಿದ್ರೆ, 5 ರಿಂದ 10 ನಿಮಿಷ ಎವ್ರಿ ಡೇ ಮೆಡಿಟೇಷನನ್ನು ಮಾಡಿ. ಮೆಡಿಟೇಷನ್ ಮಾಡೋಕ್ಕೂ ಮುಂಚೆ ಒಂದು ಒಳ್ಳೆ ಮ್ಯೂಸಿಕನ್ನು ಕೇಳಿ, ಮ್ಯೂಸಿಕ್ ಕೇಳ್ಕೊತಾನೆ ಮೆಡಿಟೇಷನನ್ನು ಮಾಡಿ. ಸೊ ಮೆಡಿಟೇಷನ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮ್ಮ ಕಣ್ಣುಗಳನ್ನು ಕ್ಲೋಸ್ ಮಾಡಿ ಏಂಜಲ್ಸ್ ಹತ್ರ ಹೇಳಿ, ನನಗೆ ಏನಾದರೂ ಒಂದು ಸೈನನ್ನು ತೋರಿಸಿ, ನನ್ನ ರಿಲೇಷನ್ಶಿಪ್ ಬಗ್ಗೆ ನನಗೆ ಒಂದು ಕ್ಲಾರಿಟಿನ ಕೊಡಿ ಅಂತ ನೀವು ಏಂಜಲ್ಸ್ ಹತ್ರ ಕೇಳ್ಕೊಳ್ಳಿ. ಆಮೇಲೆ ಯೂಟ್ಯೂಬಲ್ಲಿ ನಿಮಗೆ ಏಂಜಲ್ಸ್ ಮೆಡಿಟೇಷನ್ ಅಂತ ಸರ್ಚ್ ಮಾಡಿದ್ರೆ, ಇಲ್ಲ ಏಂಜಲ್ಸ್ ಗೈಡೆನ್ಸ್ ಅಂತ ಸರ್ಚ್ ಮಾಡಿದ್ರೆ, ಇಲ್ಲ ಏಂಜಲ್ ಮ್ಯೂಸಿಕ್ ಆರ್ ಎನಿ ಸ್ಮೂದಿಂಗ್ ಮ್ಯೂಸಿಕ್, ಓಕೆ, ಮೆಡಿಟೇಷನ್ ಮ್ಯೂಸಿಕ್ ಅಂತೆಲ್ಲ ಸರ್ಚ್ ಮಾಡಿದ್ರೆ ಸಿಕ್ಕಾಪಟ್ಟೆ ವೀಡಿಯೋಸ್ಗಳು ಸಿಗುತ್ತೆ. ಅದನ್ನು ಕೇಳಿಕೊಂಡು ನೀವು ಒಂದು 5 ರಿಂದ 10 ನಿಮಿಷ ಬೆಳಿಗ್ಗೆ ಆದರೂ ಮಾಡ್ಬೋದು, ಸಂಜೆ ಆದರೂ ಮಾಡ್ಬೋದು, ಎನಿ ಟೈಮ್ ನೀವು ಯಾವಾಗ ಫ್ರೀ ಇರ್ತೀರೋ ಆವಾಗ ಮೆಡಿಟೇಷನನ್ನು ಮಾಡ್ಬೋದು. ಸೊ ಏಂಜಲ್ಸ್ ಹತ್ರ ಬೇಡ್ಕೊಳ್ಳಿ, ಪ್ಲೀಸ್ ಏಂಜಲ್ಸ್ ನನ್ನ ಒಂದು ರಿಲೇಷನ್ಶಿಪ್ ಬಗ್ಗೆ ಕ್ಲಾರಿಟಿನ ಕೊಡಿ, ಸೈನನ್ನು ತೋರಿಸಿ ಅಂತ. ಸೊ ಹೇಗಾದರೂ ನಿಮಗೆ ಏಂಜಲ್ಸ್ ದಾರಿ ತೋರಿಸ್ತಾರೆ. ಹಾಗೆ ಯಾವುದಾದ್ರೂ ಒಂದು ಮೂಲಕ ನಿಮಗೆ ಒಂದು ಕಮ್ಯುನಿಕೇಷನ್ ಆಗ್ಬೋದು, ಇಲ್ಲ ಅಂತಂದರೆ ಯಾರೋ ಅವ್ರ ಬಗ್ಗೆ ಬಂದುಬಿಟ್ಟು ಏನಾದರೂ ಹೇಳಬಹುದು. ಓಕೆ, ಸೊ ಇಲ್ಲಿ ನಾನೀಗ ರಿಚುವಲನ್ನು ಹೇಳಿದೆ, ಮಾಡ್ತಿರ್ತೀರ, ಆದರೆ ನೆಗೆಟಿವ್ ಥಾಟ್ಸ್ ಬೇಡ, ರಿಮೇನ್ ಪಾಸಿಟಿವ್ ಅಂತ ಅದಕ್ಕೆ ಬಂದಿರೋದು. ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಯಾವಾಗಲೂ ನೀವು ಡೌಟ್ಫುಲ್ ಆಗಿರ್ತೀರ ಅಂತ ಅನಿಸುತ್ತೆ, ಏನಾದರೂ ಒಂದು ಯೋಚನೆ ಮಾಡ್ತಾನೆ ಇರ್ತೀರ ಅಂತ ಅನಿಸುತ್ತೆ. ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಅದಷ್ಟಕ್ಕೆ ಅದನ್ನು ಬಿಟ್ಬಿಡಿ. ಇನ್ನು ಮಿಕ್ಕಿದ ಯೂನಿವರ್ಸ್ ನೋಡ್ಕೋತಾರೆ. ನಿಮಗಂತೂ 100% ಚೀಟ್ ಆಗೋಲ್ಲ. ಚೀಟ್ ಆಗೋದ್ರಿಂದ ನಿಮ್ಮನ್ನು ಸೇಫ್ ಮಾಡೇ ಮಾಡ್ತಾರೆ. ಓಕೆ, ಸೊ ನೋ ನೀಡ್ ಟು ವರಿ. ಆ ಕಾರ್ಡ್ ಅದನ್ನೇ ಹೇಳುತ್ತೆ. ಯಾವುದ್ರ ಬಗ್ಗೆನೂ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಜೊತೆ ಏಂಜಲ್ಸ್ ಇದ್ದಾರೆ, ಯೂನಿವರ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಸೊ ಜಸ್ಟ್ ಬಿ ಪಾಸಿಟಿವ್, ರಿಮೇನ್ ಪಾಸಿಟಿವ್. ಓಕೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಷ್ಟೇ. ಓಕೆ, ಡೋಂಟ್ ಸ್ಟಾಪ್. ಎಲ್ಲೋ ಒಂದು ಕಡೆ ಎಷ್ಟು ಮಾಡಿದ್ರು ಅಷ್ಟೇ, ಯಾವ ರಿಚುವಲ್ ಮಾಡ್ಕೊಂಡ್ರು ಅಷ್ಟೇ, ಏನು ಪೂಜೆ ಮಾಡಿದ್ರು ಅಷ್ಟೇ, ಎಲ್ಲಿಗೆ ಹೋದರೂ ಅಷ್ಟೇ, ಎಲ್ಲಿಗೆ ಬಂದರೂ ಅಷ್ಟೇ, ಏನು ವರ್ಕ್ ಆಗ್ತಾಯಿಲ್ಲ ಅಂತ ಅಂದ್ಕೊಳ್ಳೋರಿಗೆ ಡೋಂಟ್ ಸ್ಟಾಪ್. ಓಕೆ, ಸ್ಟಾಪ್ ಮಾಡಬೇಡಿ, ಹೋಪ್ಸನ್ನು ಕಳ್ಕೊಬೇಡಿ, ಪಾಸಿಟಿವ್ ಆಗಿರಿ, ವರಿ ಮಾಡೋ ಅವಶ್ಯಕತೆ ಇಲ್ಲ. ಎಷ್ಟು ಬ್ಯೂಟಿಫುಲ್ ಆದ ಕಾರ್ಡ್ಸ್ ಬಂದಿದೆ ನೋಡಿ. ನಿಮಗೆ ರೆಸೊನೇಟ್ ಆಗ್ತಾಯಿದೆ ಅಂತ ಅನ್ಕೋತೀನಿ. ರೆಸೊನೇಟ್ ಇದು ಒಂದು ಜನರಲ್ ಗೈಡೆನ್ಸು, ಟೇಕ್ ವಾಟ್ ರೆಸೊನೇಟ್. ಆ್ಯಂಡ್
ನಿಮಗೆ ಏಂಜಲ್ಸ್ ನಂಬರ್ಗಳು ಕಾಣಿಸಿದ್ರೆ ಇನ್ನು ನೀವು ಲುಕ್ ಫಾರ್ ಎ ಸೈನ್ ಅಂತ ಇರೋದ್ರಿಂದ 100% ನಿಮಗೆ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಅದು 100% ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇರೋದಕ್ಕೆ ನೋಡ್ತಾ ಇರ್ತಾರೆ. ಸೊ ಲುಕ್ ಫಾರ್ ಎ ಸೈನ್ ಅಂತ ಬಂದಿರೋದು ನಿಮಗೆ ಏಂಜಲ್ ನಂಬರ್ಸ್ ಕಾಣ್ತಾ ಇರುತ್ತೆ ಅಂತ ಅನಿಸುತ್ತೆ. ಸೊ ಅಂಥ ಟೈಮಲ್ಲಿ ಜಸ್ಟ್ ಮೇಕ್ ಅ ವಿಶ್, ಈ ರೀತಿ ಆಗಬೇಕು ನನಗೆ ಅಂತ ಜಸ್ಟ್ ಒಂದು ವಿಶನ್ನು ಮಾಡ್ಕೊಳ್ಳಿ. 100% ಸಕ್ಸೀಡ್ ಆಗ್ತೀರಾ. ಬಟ್ ಸ್ವಲ್ಪ ಪೇಷನ್ಸ್ ಇರಲಿ, ಎಲ್ಲದಕ್ಕೂ ಹರಿಬರಿ ಮಾಡ್ಕೋಬೇಡಿ, ಅದಕ್ಕೆ ಅದರದೇ ಆದಂತಹ ಟೈಮ್ ಬರಬೇಕು. ಇಲ್ಲಿ ನೋಡಿ ಯಾವುದೇ ಒಂದು ಎನರ್ಜಿ ಇಲ್ಲ, ಐ ಮೀನ್ ಬೇರೆ ಬೇರೆ ಎನರ್ಜೀಸ್ ಇದೆ. ಓಕೆ, ಈಗ ನೀವೊಂದು ಎನರ್ಜಿ ಆದರೆ ನಿಮ್ಮ ಪರ್ಸನ್ ಒಂದು ಎನರ್ಜಿ, ಆ್ಯಂಡ್ ಆ ಎನರ್ಜಿ ಸುತ್ತ ಸಿಕ್ಕಾಪಟ್ಟೆ ಎನರ್ಜಿಗಳಿರುತ್ತೆ. ನಿಮ್ಮ ಪರ್ಸನಿನ ಎನರ್ಜಿ ಸುತ್ತ ಸಿಕ್ಕಾಪಟ್ಟೆ ಎನರ್ಜಿಗಳಿರುತ್ತೆ. ಸೊ ಅದು ಎಲ್ಲದನ್ನು ದಾಟ್ಕೊಂಡು ನಿಮ್ಮ ಹತ್ರ ಬರಬೇಕಂದ್ರೆ ಇಟ್ಸ್ ಗೋನ ಟೇಕ್ ಸಮ್ ಟೈಮ್. ಓಕೆ, ಸೊ ಬಿಲೀವ್ ಇನ್ ಯೂನಿವರ್ಸನ್ನ ನಂಬಿ ಅವರು ಒಳ್ಳೆ ಪರ್ಫೆಕ್ಟ್ ಟೈಮಿಂಗಿಗೆ ನಿಮಗೆ ಸಹಾಯ ಮಾಡ್ತಾರೆ. ಅದನ್ನು ನಂಬಿ ಆದಷ್ಟು ಪಾಸಿಟಿವ್ ಆಗಿರಿ. ಏನೂ ಆಗ್ತಿಲ್ಲ ಅಂದರೂ ಪರವಾಗಿಲ್ಲ, ಇಲ್ಲ ನಾನು ನಂಬಿದ್ದೀನಿ ಯೂನಿವರ್ಸನ್ನ, ಅವರು ಒಂದಲ್ಲ ಒಂದಿನ ನನಗೆ ಮಾಡಿಕೊಡ್ತಾರೆ. ಇಷ್ಟೇ ಹೇಳ್ಕೊಂಡು ಸುಮ್ಮನೆ ಆಗಿಬಿಡಿ. ಯಾವತ್ತೂ ನೆಗೆಟಿವ್ ಎಮೋಷನ್ ಆಗಿ ನೆಗೆಟಿವ್ ಥಾಟ್ ಆಗಿ ಮಾತಾಡೋಕ್ಕೆ ಹೋಗ್ಬಿಡಿ. ಹಾಗಾದರೆ ನಮಗೆ ನೆಗೆಟಿವ್ ಥಾಟ್ಸ್ ಬರಲ್ವಾ ಅಂದರೆ ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಕಂಟ್ರೋಲ್ ಯುವರ್ ಥಾಟ್ಸ್. ನಿಮ್ಮ ಯೋಚನೆಗಳು, ನಿಮ್ಮ ಆಲೋಚನೆಗಳು ನಿಮ್ಮ ಕೈಯಲ್ಲೇ ಇರುತ್ತೆ. ಓಕೆ, ಸೊ ನೋ ನೀಡ್ ಟು ವರಿ. ಇದೊಂದು ಬ್ಯೂಟಿಫುಲ್ ಕಾರ್ಡ್ ಆ್ಯಕ್ಚುಲಿ. ಸೊ ನೋ ನೀಡ್ ಟು ವರಿ. ನೀವು ವರಿ ಮಾಡುವಂತಹ ಅವಶ್ಯಕತೆ ಇಲ್ಲವೇ ಇಲ್ಲ. ಜಸ್ಟ್ ಬಿ ಪಾಸಿಟಿವ್. ಅಗೇನ್ ಆ್ಯಂಡ್ ಅಗೇನ್ ಹೇಳ್ತಾ ಇದ್ದೀನಿ, ನೆಗೆಟಿವ್ ಥಾಟ್ಸ್ ಬರುತ್ತೆ, ಆದರೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ರಿಮೇನ್ ಪಾಸಿಟಿವ್ ಅಂತ ಹೇಳಿದ್ರೆ ಪಾಸಿಟಿವ್ ಆಗಿ ಇರಿ ಅಂತ. ಓಕೆ, ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ ನಿಮ್ಮ ನೆಗೆಟಿವ್ ಎಮೋಷನ್ಸನ್ನು ಅಂತ ಅರ್ಥ. ಓಕೆ, ಎಸ್, ಬ್ಯೂಟಿಫುಲ್ ಆದಂತಹ ಕಾರ್ಡ್ಸ್ ಕೊಟ್ಟಿರೋ ಏಂಜಲ್ಸ್ಗೆ ಥ್ಯಾಂಕ್ ಯು ಹೇಳೋದನ್ನು ಮರಿಬೇಡಿ. ಹಾಗೆ ನಿಮಗೆ ಯಾವ ರೀತಿ ಸೈನನ್ನು ನೋಡಬೇಕು ಅಂತ ಇರುತ್ತೆ ಅದನ್ನು ಕಾಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.